ಅವತ್ತು 26 ನವೆಂಬರ್ 2008ನೇ ಇಸ್ವಿ ಪ್ರಶಾಂತವಾಗಿದ್ದಂತಹ ಮುಂಬೈಗೆ 10 ಜನ ಉಗ್ರರ ತಂಡ 4 ಪ್ರಮುಖ ಸ್ಥಳಗಳನ್ನು ಮತ್ತು ಇತರ ಕೆಲವು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಬಾಂಬ್ ಸ್ಫೋಟವನ್ನು ನಡೆಸ್ತಾರೆ. ಅವಿರತವಾಗಿ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಇದೊಂದು ದೊಡ್ಡ ಘಟನೆ ನಡೀತಲ್ಲ, ಇದರ ಸೂತ್ರಧಾರ ಯಾರು, ಮಾಸ್ಟರ್ ಮೈಂಡ್ ಅಂತ ಏನು ಕರೀತಾರೆ, ಈತ ಯಾರು ಅಂತ, ಇವನೇ ತಹಾವೂರ್ ಹುಸೇನ್ ರಾಣಾ ಅಂತ. ಈ ಮುಂಬೈ ದಾಳಿಯ ಹಿಂದೆ ಪಾಕಿಸ್ತಾನದ ISI ಮತ್ತು ಲಷ್ಕರ್ ಎ ತೊಯ್ಬಾ ಮತ್ತು ಹೂಜಿ ಅಂತ ಕರೀತಾರೆ, ಹೂಜಿ ಸಂಘಟನೆ ಅಂತ, ಇವರೆಲ್ಲ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇವತ್ತು ಈ ಮುಂಬೈ ದಾಳಿಯ ಸೂತ್ರಧಾರ ಏನು ಇವತ್ತು ಕ್ರಿಮೀಸ್ ಭಾರತಕ್ಕೆ ಬಂದಿದೆ, ಈತ ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ನಾವಿವತ್ತು ಭಾರತ ಸರ್ಕಾರ ಏನಿದೆ ಪಾಕಿಸ್ತಾನವನ್ನು ಒಂದು ಭಯೋತ್ಪಾದಕ ಪೋಷಕ ದೇಶ ಅಂತ ಇಡೀ ಜಗತ್ತಿನ ಮುಂದೆ ಸಾಬೀತುಪಡಿಸುವಂತಹ ಎಲ್ಲ ಲಕ್ಷಣಗಳು ಎದುರಾಗಿರ್ತಕ್ಕಂಥದ್ದು. ತಹಾವೂರ್ ರಾಣಾ ಸೇನೆಯಲ್ಲಿದ್ದಂತಹ ವ್ಯಕ್ತಿ, ಈತ ಪಾಕಿಸ್ತಾನವನ್ನು ತ್ಯಜಿಸಿ ಕೆನಡಾದ ಪ್ರಜೆ ಆಗೋದಿರೋ ಹಿನ್ನೆಲೆ ಏನು, ಈ ಡೇವಿಡ್ ಹೇಡ್ಲಿ ಈತನು ಕೂಡ ಪಾಕಿಸ್ತಾನದ ಪ್ರಜೆ, ಈತ ಪಾಕಿಸ್ತಾನದಿಂದ ತೆರಳಿ ಅಮೇರಿಕದ ನಾಗರಿಕ ಆಗೋದೇನು, ಆದಮೇಲೆ ಇವರಿಬ್ಬರು ದೊಡ್ಡ ಮಟ್ಟದ ಬೃಹತ್ತಾದಂಥ ಸಂಚನ ರೂಪಿಸಿದ್ದಾರೆ. ಈತನನ್ನು ಭಾರತದಲ್ಲೇ ಕೊನೆಗೊಳಿಸುವಂತಹ ಎಲ್ಲ ಲಕ್ಷಣಗಳಿದೆ. ಭಾರತದ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಗಳು ಎಷ್ಟು ಬಲಿಷ್ಠವಾಗಿದೆ, ಅದಕ್ಕೋಸ್ಕರ ಭಾರತ ಸರ್ಕಾರ ಎಷ್ಟು ಅವಿರತವಾಗಿ ಶ್ರಮವನ್ನು ವಹಿಸ್ತಾ ಇದೆ ಅಂತ ಹೇಳೋದು ಇವತ್ತು ಜಗತ್ತಿನ ಮುಂದೆ ಜಾಗೀರಾಗಿದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಮೇಜರ್ ಸಂದೀಪ್ ಉನ್ನಿಕೃಷ್ಣರ ಆತ್ಮ ನಿಟ್ಟುಸಿರು ಬಿಟ್ಟಿತ್ತು. ಭಾರತದ ರಾಜತಾಂತ್ರಿಕತೆಗೆ ಮಹತ್ವವಾದ ಗೆಲುವು ಸಿಕ್ಕಿತ್ತು. ಇವತ್ತು ಭಾರತದ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಗಳು ಎಷ್ಟು ಬಲಿಷ್ಠವಾಗಿದೆ, ಅದಕ್ಕೋಸ್ಕರ ಭಾರತ ಸರ್ಕಾರ ಎಷ್ಟು ಅವಿರತವಾಗಿ ಶ್ರಮವನ್ನು ವಹಿಸ್ತಾ ಇದೆ ಅಂತ ಹೇಳೋದು ಇವತ್ತು ಜಗತ್ತಿನ ಮುಂದೆ ಜಾಗೀರಾಗಿದೆ. ಏನಕ್ಕೆ ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ನಮ್ಮ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದಂತಹ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗಲಿ, ಯೋಧರನ್ನಾಗಲಿ, ಪೊಲೀಸರನ್ನಾಗಲಿ, ಭದ್ರತಾ ಪಡೆಗಳ ಯಾವುದೇ ಒಬ್ಬರನ್ನಾಗಲಿ ನಾವು ಯಾವತ್ತೂ ಮರಿಬಾರ್ದು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಅವತ್ತು 26 ನವೆಂಬರ್ 2008ನೇ ಇಸ್ವಿ ಪ್ರಶಾಂತವಾಗಿದ್ದಂತಹ ಮುಂಬೈಗೆ ಕರಾಚಿಯಿಂದ ಬಂದಂತಹ 10 ಜನ ಉಗ್ರರ ತಂಡ ನೌಕಾಪಡೆಯ ಕಣ್ಣನ್ನು ತಪ್ಪಿಸಿ ಮುಂಬೈನ ಕಡಲ ಅಂಚಿಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಮುಂಬೈ ಒಳಗಡೆ ಸೇರ್ಕೊಂಡಿದ್ದಲ್ಲದೆ 4 ಪ್ರಮುಖ ಸ್ಥಳಗಳನ್ನು ಮತ್ತು ಇತರ ಕೆಲವು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಬಾಂಬ್ ಸ್ಫೋಟವನ್ನು ನಡೆಸ್ತಾರೆ. ಅವಿರತವಾಗಿ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ 10 ಜನರ ತಂಡ ಆಯ್ಕೆ ಮಾಡಿಕೊಂಡು, ಅಂದರೆ ಅವ್ರಿಗೆ ಇದ್ದಂತಹ ಒಂದು ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಕೆಲವರು. ಆ ಮಾರ್ಗದರ್ಶಕರು ಕೊಟ್ಟಿದ್ದಂತಹ ಒಂದು ನೀಲನಕ್ಷೆಯ ಪ್ರಕಾರ ಅವರು ತಾಜ್ ಹೋಟಲ್ಲು, ಮತ್ತು ಓಬೆರಾಯ್ ಟ್ರಿಡೆಂಟ್ ಹೋಟಲ್ಲು, ಮತ್ತು ನಾರಿಮನ್ ಹೌಸು, ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ರೈಲ್ವೆ ನಿಲ್ದಾಣ, ಈ 4 ಪ್ರಮುಖ ಸ್ಥಳಗಳನ್ನು ಇವರು ಆಯ್ಕೆ ಮಾಡ್ಕೊಳ್ತಾರೆ. ಇದರಲ್ಲಿ ನಾರಿಮನ್ ಹೌಸಲ್ಲಿ ಹೆಚ್ಚಾಗಿ ವಿದೇಶಿಯರೇ ಇರ್ತಾರೆ. ಅಲ್ಲಿ ನಾರಿಮನ್ ಹೌಸಲ್ಲಿ ವಿದೇಶಿಗರು ಬಂದಿರ್ತಾರೆ ಅಲ್ಲಿ. ಈ ಘಟನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸರಿಸುಮಾರು 166 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಬೇಕಾಯ್ತು, ಬಲಿಯಾಗಬೇಕಾಯ್ತು ಈ ಉಗ್ರ ಕೃತ್ಯಕ್ಕೆ. ಇದರಲ್ಲಿ 20 ಜನರು ಭದ್ರತಾ ಪಡೆಯವರಿದ್ದಾರೆ. ಅದರಲ್ಲಿ ತುಕಾರಾಮ್ ಓಬ್ಳೆ ಮತ್ತು ಹೇಮಂತ್ ಕರ್ಕರೆ ಮತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಸೇರಿದಂತೆ ಹಲವಾರು ನಮ್ಮ ಭದ್ರತಾ ಪಡೆಯವರು ಮತ್ತು ಪೊಲೀಸರಿದ್ದಾರೆ. ಅದಾದಮೇಲೆ 26 ಮಂದಿ ವಿದೇಶಿಯರು ಇದರಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಆಮೇಲೆ ನಿರಂತರವಾಗಿ 68 ಗಂಟೆಗಳ ಕಾರ್ಯಾಚರಣೆಯ ಮುಖಾಂತರ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಇದು ಹುತಾತ್ಮರಾಗೋದ್ರ ಮುಖಾಂತರ ಈ ಘಟನೆ ತಣ್ಣಗಾಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ 166 ಜನರು ಒಟ್ಟಾಗಿ ಎಲ್ಲರೂ ಸೇರಿ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿರುತ್ತೆ. ಮತ್ತು 300 ಜನರ ಗಾಯಗೊಂಡು ಅವರೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ. ಇದು ಮುಂಬೈ ದಾಳಿಯ ಕರಾಳ ಚಿತ್ರಣ. ತುಕಾರಾಮ್ ಓಬ್ಳೆ ಇದ್ದಾರಲ್ಲ, ಪೇದೆ, ಅವರು ಪೂರ್ತಿ ಈ ಅಜ್ಮಲ್ ಕಸಬ್ನ ಪ್ರಾಣ ಸಹಿತವಾಗಿ ಸೆರೆ ಹಿಡ್ದಿದ್ದು ಅವರೇ. ಈ ಅಜ್ಮಲ್ ಕಸಬ್ನ ಗಲ್ಲಿಗಾಕುತ್ತೆ. ತದನಂತರದಲ್ಲಿ ಭಾರತ ಸರ್ಕಾರ ಆತನಿಂದ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ತನಿಖೆಯನ್ನು ನಡೆಸಿ ಅವನ್ನ ಗಲ್ಲಿಗೇರಿಸಲಾಗಿದೆ.
ಈಗ ನಮಗೆ ಒಂದು ಪ್ರಶ್ನೆ ಬರ್ಬೋದು, ಇಷ್ಟೊಂದು ದೊಡ್ಡ ಘಟನೆ ನಡೀತಲ್ಲ, ಇದರ ಸೂತ್ರಧಾರ ಯಾರು? ಮಾಸ್ಟರ್ ಮೈಂಡ್ ಅಂತ ಏನು ಕರೀತಾರೆ, ಈತ ಯಾರು ಅಂತ. ಇವನೇ ತಹಾವೂರ್ ಹುಸೇನ್ ರಾಣಾ ಅಂತ. ಈತ ಬಂದ್ಬಿಟ್ಟು ಇವನ ಹಿನ್ನೆಲೆಯನ್ನು ನಾವು ಸ್ವಲ್ಪ ತಿಳ್ಕೊಂಡಾಗೇನೆ ಈ ಘಟನೆ ಹೆಂಗೆ ನಡೀತು ಅನ್ನೋದು ನಮ್ಗೆ ಅರ್ಥ ಆಗೋದು. ಅದು ನಾವು ಭಾರತದ ಪ್ರಜೆಗಳಾಗಿ ನಮ್ಮ ಕರ್ತವ್ಯವೂ ಕೂಡ ಆಗಿರುತ್ತೆ. ಹಾಗಾಗಿ ಈ ತಹಾವೂರ್ ಹುಸೇನ್ ರಾಣಾ ಏನಿದಾನಲ್ಲ, ಇವನಿಗೊಬ್ಬ ಸ್ನೇಹಿತ ಇರ್ತಾನೆ, ಬಾಲ್ಯ ಸ್ನೇಹಿತ. ಇವನ ಹೆಸರೇ ಡೇವಿಡ್ ಹೆಡ್ಲಿ ಅಂತ. ಇವನ ಮೂಲ ಹೆಸರು ಬಂದ್ಬಿಟ್ಟು ದಾವೂದ್ ಗಿಲಾನಿ ಅಂತ. ಈ ತಹಾವೂರ್ ರಾಣಾ ಮತ್ತು ಈ ದಾವೂದ್ ಗಿಲಾನಿ ಇಬ್ಬರೂ ಕೂಡ ಪಾಕಿಸ್ತಾನದವರು, ಹೈಸ್ಕೂಲ್ ಫ್ರೆಂಡ್ಸ್ ಇವರಿಬ್ರು. ಈ ರಾಣಾ ಏನಿದ್ದಾನೆ, ಈತ ಪಾಕಿಸ್ತಾನ ಸೇನೆಯ ವೈದ್ಯಕೀಯ ದಳ ಇರುತ್ತಲ್ಲ, ಅದರಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈತ 90ರ ದಶಕದಲ್ಲಿ ಕೆಲಸದಿಂದ ನಿವೃತ್ತಿ ಆದಮೇಲೆ ಈತ ಹೋಗಿ ಕೆನಡಾದಲ್ಲಿ ನೆಲೆಸ್ತಾನೆ. ಅಲ್ಲಿನ ಒಂದು ಪೌರತ್ವವನ್ನು ಪಡ್ಕೊಳ್ತಾನೆ. ಈತನ ಪತ್ನಿ ಕೂಡ ವೈದ್ಯ ಆಗಿರ್ತಾರೆ. ಈತ ಕೆನಡಾದಲ್ಲಿ ಪೌರತ್ವವನ್ನು ಪಡ್ಕೊಂಡು ಅಮೇರಿಕಾದಲ್ಲಿ ಬಂದು ನೆಲೆಸ್ತಾನೆ. ಹಾಗೆಯೇ ಈ ಡೇವಿಡ್ ಹೆಡ್ಲಿ ಕೂಡ ಪಾಕಿಸ್ತಾನದಿಂದ ಹೋದ್ಮೇಲೆ ಅಂದರೆ ತನ್ನ ದಾವೂದ್ ಗಿಲಾನಿ ಅನ್ನೋ ಹೆಸರನ್ನು ಬದಲಾಯಿಸ್ಕೊಂಡು ಡೇವಿಡ್ ಹೆಡ್ಲಿ ಅನ್ನೋ ಹೆಸರಲ್ಲಿ ಅಮೇರಿಕಾದ ಪೌರತ್ವವನ್ನು ಪಡ್ಕೊಳ್ತಾನೆ. ಈ ಇಬ್ಬರು ಪ್ರಮುಖ ವ್ಯಕ್ತಿಗಳೇ ಇವತ್ತು ಈ ಮುಂಬೈ ದಾಳಿಯ ಹಿಂದೆ ಪಾಕಿಸ್ತಾನದ ISI ಮತ್ತು ಲಷ್ಕರ್ ಎ ತೊಯ್ಬಾ ಮತ್ತು ಹೂಜಿ ಅಂತ ಕರೀತಾರೆ, ಹೂಜಿ ಸಂಘಟನೆ ಅಂತ, ಇವರೆಲ್ಲ ಇರ್ತಕ್ಕಂಥದ್ದು ಅಂತ. ಅಂದರೆ ಇವಾಗ ಭಾರತ ಸರ್ಕಾರಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಬೇಕಲ್ಲ, ಹಫೀಜ್ ಸಯ್ಯದ್ ಅಂತ, ಆ ವ್ಯಕ್ತಿ ಮತ್ತು ಜಾಕಿರ್ ಉರ್ ರೆಹಮಾನ್ ಅಂತ, ಈ ಹೂಜಿ ಸಂಘಟನೆಯವರು. ಇವರಿಬ್ಬರ ಬಗ್ಗೆ ಈಗ ಹಿಡ್ಕೊಂಬಂದಿರೋ ರಾಣಾ ಏನಿದನ್ನೇ ಹಿಡ್ಕೊಂಬಂದಿದ್ದಾರಲ್ಲ, ಇವರಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ ಇವಾಗ ತನಿಖೆಯ ಮುಖಾಂತರ ಅಂತ ಹೇಳ್ತಕ್ಕಂಥದ್ದು ವಿಷಯ. ಹಾಗಾಗಿ ಇವರಿಬ್ಬರು ಅಮೇರಿಕಾದ ನೆಲೆಸಿದ ಮೇಲೆ ಭಾರತದಲ್ಲಿ ಈ ಬೃಹತ್ ಮಟ್ಟದ ಸಂಚನ್ನು ರೂಪಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಯಾರು? ತಹಾವೂರ್ ರಾಣಾ. ಅದಕ್ಕೆ ಈತನ ಸ್ನೇಹಿತನ ಜೊತೆಗೂಡ್ತಾನೆ ಮೊದಲನೇದಾಗಿ. ಯಾರು? ಈ ಹೆಡ್ಲಿ ಇದ್ದಾನಲ್ಲ, ಹೆಡ್ಲಿ ಜೊತೆ. ಹೆಡ್ಲಿಗೆ ಪಾಸ್ಪೋರ್ಟನ್ನು ಕೊಟ್ಟಿದ್ದಲ್ಲದೆ, ಬಿಸ್ನೆಸ್ ವೀಸಾವನ್ನು ಕೊಟ್ಟಿದ್ದಲ್ಲದೆ ಈತನನ್ನು ಮುಂಬೈಗೆ ಕಳಿಸ್ತಾನೆ. ಮುಂಬೈಯಲ್ಲಿ ಈತ ಎಲ್ಲ ಯಾರು ರಾಣಾ ಹೇಳಿದಂಥ ಎಲ್ಲ ಜಾಗಗಳನ್ನು ಗುರುತಿಸ್ಕೊಂಡು ಬರ್ತಾನೆ. ಆಮೇಲೆ ಈ ರಾಣಾ ಕೂಡ 9 ಬಾರಿ ಭಾರತಕ್ಕೆ ಬಂದಿರ್ತಾನೆ. ಭಾರತದ 557 ನಂಬರ್ಗಳ ಜೊತೆಯಲ್ಲಿ, ಅಂದರೆ ಭಾರತ, ಪಾಕಿಸ್ತಾನ ಮತ್ತು ಇವಾಗ ಹೇಳಿದ್ನಲ್ಲ ಈ ಲಷ್ಕರ್ ಎ ತೊಯ್ಬಾ, ಹೂಜಿ ಸಂಘಟನೆ, 557 ನಂಬರ್ಗಳ ಜೊತೆಯಲ್ಲಿ ಈತ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರ್ತಾನೆ. ಈ ಮುಂಬೈ ದಾಳಿ ನಡೆಯುತ್ತಲ್ಲ, ಮುಂಬೈ ದಾಳಿ ನಡೆಯುವಂಥ 5 ದಿನಗಳ ಮುಂಚೆ ಕೂಡ ಈ ತಹಾವೂರ್ ರಾಣಾ ಭಾರತಕ್ಕೆ ಮುಂಬೈಗೆ ಬಂದು ವಾಪಸ್ ಹೋಗಿರ್ತಾನೆ. ಅಷ್ಟೇ ಅಲ್ಲದೆ ಈ ಘಟನೆ ಎಲ್ಲ ನಡೆದ ಮೇಲೂ ಕೂಡ ISI ಇದೆಯಲ್ಲ ಪಾಕಿಸ್ತಾನದ್ದು, ಪಾಕಿಸ್ತಾನ್ ISIನ ಒಬ್ಬ ಏಜೆಂಟ್ ಇಕ್ಬಾಲ್ ಅನ್ನೋನ ಜೊತೆಯಲ್ಲಿ ಈತ ನಿರಂತರ ಸಂಪರ್ಕದಲ್ಲಿರ್ತಾನೆ ಅಂತ ಹೇಳುವಂಥದ್ದು ಇವತ್ತೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಆದರೆ ಇವರು ಯಾವಾಗ ಅಮೇರಿಕಾದಲ್ಲಿರ್ತಾರೆ ನಾವು ಏಕಾಏಕಿ ಬಂಧನ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈ ತಹಾವೂರ್ ರಾಣಾ ಏನಿದಾನಲ್ಲ, ಈತ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಪೌರತ್ವ ಪಡ್ಕೊಂಡು ಸಂಚನ್ನು ರೂಪಿಸೋಕ್ಕೆ. ಈತ ಫಸ್ಟ್ ವರ್ಲ್ಡ್ ಇಮಿಗ್ರೇಷನ್ ಸರ್ವೀಸಸ್ ಅಂತ ಒಂದು ವಲಸೆ ಕಂಪನಿಯನ್ನು ಶುರು ಮಾಡ್ತಾನೆ. ಆ ಅಡಿಯಲ್ಲಿ ಒಂದು ನಕಲಿ ಕಚೇರಿಯನ್ನು ಮುಂಬೈಯಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಡೇವಿಡ್ ಹೆಡ್ಲಿಯನ್ನು ಕಳಿಸ್ತಕ್ಕಂಥದ್ದು. ನಂತರ ಈ ಘಟನೆ ಘಟಿಸಿದ ಮೇಲೆ ಇವರಿಬ್ಬರು ಅಮೇರಿಕಾಗೆ ಹೋಗ್ಬಿಡ್ತಾರೆ. ಆವಾಗ ಭಾರತ ಸರ್ಕಾರ ಇವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ನಿಯಮಾವಳಿಗಳಿದೆ, ವಿದೇಶಾಂಗ ನೀತಿಗಳಿದೆ. ಯಾವುದೇ ದೇಶದ ಒಬ್ಬ ಪ್ರಜೆಯನ್ನು ನಾವು ಅನಾಮತ್ತಾಗಿ ಬಂಧನ ಮಾಡಿ ಕರ್ಕೊಂಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಘಟನೆಯಲ್ಲಿ ಅಚಾನಕ್ಕಾಗಿ 2009ನೇ ಇಸ್ವಿಯಲ್ಲಿ ತಹಾವೂರ್ ರಾಣಾನ ಮತ್ತು ಬಂಧಿಸಲಾಗುತ್ತೆ, ಡೇವಿಡ್ ಹೆಡ್ಲಿಯನ್ನು ಬಂಧಿಸಲಾಗುತ್ತೆ. ಅದು ಏನಪ್ಪ ಘಟನೆ ಅಂತ ಹೇಳಿದ್ರೆ, ಡ್ಯಾನಿಷ್ನ ಒಂದು ಪತ್ರಿಕೆ ಇದೆ, ಜಿ ಲ್ಯಾಂಡ್ ಅಂತ. ಆ ಪತ್ರಿಕೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನೋ ಕೆಟ್ಟದಾಗಿ ಬರೆದಿದ್ದಾರೆ ಅಂತ ಹೇಳುವಂತಹ, ಅಂದರೆ ಒಂದು ಚಿತ್ರಗಳನ್ನು ಹಾಕಿದ್ದಾರೆ ಅಂತ ಹೇಳೋ ವಿಷಯ ಇಟ್ಕೊಂಡು ದಾಳಿ ಮಾಡಿರ್ತಾರೆ. ಆ ದಾಳಿಯ ಹಿನ್ನೆಲೆಯಲ್ಲಿ ಡೇವಿಡ್ ಹೆಡ್ಲಿ ಅರೆಸ್ಟ್ ಆಗಿರ್ತಾನೆ ಮತ್ತು ಆತ ಇನ್ನೊಂದು ಇದರಲ್ಲೂ ಕೂಡ ಅರೆಸ್ಟ್ ಆಗಿರ್ತಾನೆ. ಹಾಗಾಗಿ ಆತನಿಗೆ ಶಿಕ್ಷೆ ಆಗಿದೆ. ಇವಾಗ ಡೇವಿಡ್ ಹೆಡ್ಲಿಗೆ 35 ವರ್ಷಗಳ ಶಿಕ್ಷೆ ಆಗಿದೆ. ಆತ ಕೊಟ್ಟ ಮಾಹಿತಿಯ ಮೇಲೆ ಈ ರಾಣಾನನ್ನು ಅಮೇರಿಕ ಸರ್ಕಾರ ಬಂಧನ ಮಾಡಿದ್ದು.
ಆದರೆ ಈಗ ಆ ಡೇವಿಡ್ ಹೇಡ್ಲಿ ಎಲ್ಲಿದ್ದಾನೆ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಅಮೇರಿಕ ಹಂಚ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆತ ಅಮೇರಿಕದ ನಾಗರಿಕ ಆಗಿದ್ದಾನೆ. ಅಮೇರಿಕಾಗೆ ಬೇಕಾಗಿರುವಂತಹ ಒಂದು ಘಟನೆಯಲ್ಲಿ ಆತ ಅಪರಾಧಿ ಆಗಿರೋದ್ರಿಂದ ಆತನ ಮಾಹಿತಿ ಹಂಚ್ಕೊಳ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇರುವಂತಹ ವಿಷಯ. ಹಾಗೆಯೇ ಈ ಡೇವಿಡ್ ಹೇಡ್ಲಿಗೂ ಕೂಡ 35 ವರ್ಷಗಳ ಶಿಕ್ಷೆ ಆಗುತ್ತೆ. ಆದರೆ ಈತ ಒಬ್ಬ ಪ್ರಭಾವಿ ಆಗಿರೋದ್ರಿಂದ ಈತ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡ್ಕೊಳ್ತಾನೆ. ಅದೆಲ್ಲ ಆದಮೇಲೆ ಇವನಿಗೆ ಆ ಶಿಕ್ಷೆಯ ಪ್ರಮಾಣವನ್ನು 15 ವರ್ಷಗಳಿಗೆ ಇಳಿಸಲಾಗುತ್ತೆ. ಹಾಗಾಗಿ 2022ರಲ್ಲಿ ಕೊರೋನಾ ಬಂದಾಗ ಈತನ ಶಿಕ್ಷೆ ಏನು ಕೊನೆ ಆಗ್ತಾ ಇದೆ ಅಂತ ಹೇಳುವಂಥ ಹಂತದಲ್ಲಿ ಈತನ 2022ರಲ್ಲಿ ಬಿಟ್ಬಿಡ್ತಾರೆ ಹೊರಗಡೆ. ಆವಾಗ ಭಾರತ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡಿ ಅಲ್ಲಿನ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಿ ಈತ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ, ಇವನ್ನ ನಮಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿದ್ದು. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಈ ಮನವಿಯನ್ನು ಮಾಡಲಾಗಿರುತ್ತೆ. ಹಾಗಾಗಿ ಇವತ್ತು ಅಮೇರಿಕದ ಸರ್ಕಾರ ಭಾರತದ NIAಗೆ ಈ ತಹವೂರ್ ರಾಣನನ್ನು ಹಸ್ತಾಂತರ ಮಾಡಿದೆ. ಹಾಗಾಗಿ ದೆಹಲಿಯ ಪೋಲಂ ಏರ್ಪೋರ್ಟಿಗೆ ಕರ್ಕೊಂಬಂದು NIA ಇವತ್ತು ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದೆ. ನಂತರ ಈತನನ್ನು ಮುಂಬೈನ ಒಂದು ಸೆಂಟ್ರಲ್ ಜೈಲ್ಗೆ ಕರ್ಕೊಂಬರುವಂತಹ ಕೆಲಸ ನಡೆಯುತ್ತೆ. ಈಗ ಈತ ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ನಾವಿವತ್ತು ಭಾರತ ಸರ್ಕಾರ ಏನಿದೆ ಪಾಕಿಸ್ತಾನವನ್ನು ಒಂದು ಭಯೋತ್ಪಾದಕ ಪೋಷಕ ದೇಶ ಅಂತ ಇಡೀ ಜಗತ್ತಿನ ಮುಂದೆ ಸಾಬೀತುಪಡಿಸುವಂತಹ ಎಲ್ಲ ಲಕ್ಷಣಗಳು ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪಾಕಿಸ್ತಾನ ಏನು ಮಾಡ್ತಾ ಇದೆ, ಇವತ್ತು ಈ ತಹವೂರ್ ರಾಣಾ ಏನಿದ್ದಾನೆ ಈತ ನಮ್ಮ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ನೋಡಿ, ನಾವೆಲ್ಲ ಮೇಲ್ನೋಟಕ್ಕೆ ನೋಡುವಾಗ ಈ ಕೃತ್ಯದ ಹಿನ್ನೆಲೆಗಳು ನಮ್ಗೆ ಹಂಗೆ ಅರ್ಥ ಆಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ತಹವೂರ್ ರಾಣಾ ಸೇನೆಯಲ್ಲಿದ್ದಂತಹ ವ್ಯಕ್ತಿ, ಈತ ಪಾಕಿಸ್ತಾನವನ್ನು ತ್ಯಜಿಸಿ ಕೆನಡಾದ ಪ್ರಜೆ ಆಗೋದಿರೋ ಹಿನ್ನೆಲೆ ಏನು? ಈ ಡೇವಿಡ್ ಹೇಡ್ಲಿ ಈತನು ಕೂಡ ಪಾಕಿಸ್ತಾನದ ಪ್ರಜೆ. ಈತ ಪಾಕಿಸ್ತಾನದಿಂದ ತೆರಳಿ ಅಮೇರಿಕದ ನಾಗರಿಕ ಆಗೋದೇನು? ಆದಮೇಲೆ ಇವರಿಬ್ಬರು ಸುಮ್ಮನೆ ಕೂತ್ಕೊಂಡಿದ್ರ? ಇಲ್ವಲ್ಲ, ಇಷ್ಟು ದೊಡ್ಡ ಮಟ್ಟದ ಬೃಹತ್ತಾದಂಥ ಸಂಚನ್ನು ರೂಪಿಸಿದ್ದಾರೆ. ಅಮೇರಿಕದ ಝೀಲ್ಯಾಂಡ್ ಪತ್ರಿಕೆ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟು ಅಲ್ದಿರ ಇವಾಗ ಚಾರ್ಜ್ ಶೀಟ್ನಲ್ಲಿ ಏನು NIA ಸಲ್ಲಿಸಿರುವಂಥ ಚಾರ್ಜ್ ಶೀಟಲ್ಲಿ ಏನಿದೆ ಅಂತ ಹೇಳಿದ್ರೆ, ಈತ ಭಾರತದ ವಿರುದ್ಧ ಭಯೋತ್ಪಾದಕ ಸಂಚನ್ನು ರೂಪಿಸಿದ್ದಾನೆ, ಭಾರತದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾನೆ. 166 ಜನರು ಮತ್ತು 300 ಜನರಿಗೆ 166 ಜನರ ಅಂದರೆ ಸಾವಿಗೆ ಕಾರಣ ಆಗಿದ್ದಾನೆ ಮತ್ತು 300 ಜನರ ಗಾಯಾಳುಗಳಾಗಿ ಮಾಡೋದಕ್ಕೆ ಕಾರಣ ಆಗಿದ್ದಾನೆ ಅಂತ IPC ಸೆಕ್ಷನ್ ಅಡಿಯಲ್ಲಿ, ಅಂದರೆ ಭಾರತ ದಂಡ ಸಂಹಿತೆ ಅಡಿಯಲ್ಲಿ ಈತನ ಮೇಲೆ ಇವತ್ತು ಇದಾಗಿರೋದು, ಚಾರ್ಜ್ ಶೀಟ್ ಆಗಿರೋದು. ಈಗ ಇನ್ನು ಮುಂದಕ್ಕೆ ತನಿಖೆ ನಡೆದ್ರೆ ಈತನನ್ನು ಭಾರತದಲ್ಲೇ ಕೊನೆಗೊಳಿಸುವಂತಹ ಎಲ್ಲ ಲಕ್ಷಣಗಳಿದೆ ಅಂತ ಇವತ್ತು ನ್ಯಾಯಾಂಗದ ಬಗ್ಗೆ ಪರಿಣಿತರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ NIA ಏನಿದೆ, ಭಾರತೀಯ ಗುಪ್ತಚರ ಇಲಾಖೆ ಏನಿದೆ, ವಿದೇಶಾಂಗ ಸಚಿವಾಲಯ ಏನಿದೆ, ಬಹಳ ಮಟ್ಟಿಗೆ ಪರಿಶ್ರಮವನ್ನು ವಹಿಸಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. ಹಾಗಾಗಿ ಇವರೆಲ್ಲ ಸುಮ್ಮನೆ ಕೂತ್ಕೊಂಡೇನು ಇರಲಿಲ್ಲ ಅಂತ ಹೇಳೋದು, ಈ ಎಲ್ಲ ಘಟನಾವಳಿಗಳನ್ನು ಕ್ರೋಢೀಕರಿಸಿ ನೋಡುವಾಗ ನಮಗೆ ಕಣ್ಮುಂದೆ ಈ ಚಿತ್ರಣವು ಬರುತ್ತೆ. ಹಾಗಾಗಿ ಇವತ್ತು ಪಾಕಿಸ್ತಾನ ಒಂದು ಭಯೋತ್ಪಾದಕ ಪೋಷಕ ದೇಶ ಅಂತ ಹೇಳ್ತಕ್ಕಂಥದ್ದು ತಹವೂರ್ ರಾಣಾನ ಮುಖಾಂತರ ಆಗೋಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಈತನಿಗೆ ಆದಷ್ಟು ಬೇಗ ನ್ಯಾಯಾಂಗದಲ್ಲಿ ಕಠಿಣಾತಿ ಕಠಿಣವಾದ ಶಿಕ್ಷೆ ಆಗಲಿ, ಭಾರತದ ಮೇಲೆ ಇನ್ನು ಯಾವೊಬ್ಬ ಉಗ್ರನು ಕಣ್ಣಾಗದೇ ಇರುವಂಥ ಆಗಲಿ ಅಂತ ಹೇಳುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡೋದ್ರ ಮುಖಾಂತರ ನಾನು ಈ ಎಲ್ಲ ಘಟನಾವಳಿಗಳನ್ನು ಆಧರಿಸಿಯೇ ಹೇಳಿದ್ದು, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಆತ್ಮ ನಿಟ್ಟಿಸಿರು ಬಿಟ್ಟಿದೆ ಅಂತ. ಅಂದರೆ ಶಾಂತಿ ಸಿಕ್ಕಿಲ್ಲ, ನಿಟ್ಟಿಸಿರು ಬಿಟ್ಟಿದೆ. ಯಾಕೆ ಅಂದರೆ ಅವರವತ್ತು ತ್ಯಾಗ ಬಲಿದಾನಗಳನ್ನು ಮಾಡಿದ್ರಲ್ಲ, ಅವರ ಹೋರಾಟಕ್ಕೆ ಇದು ಸಂದಂಥ ಜಯ. ಅವರು ಮಾಡಿದಂಥ ಒಂದು ಇದನ್ನು ಬಲಿದಾನ ಅನ್ನೋಕ್ಕಿಂತ ಒಂದು ವಿರೋಚಿತ ಕ್ರೀಡೆ ಅಂತಲೇ ಹೇಳಬೇಕು. ಅವರ ಪೋಷಕರಿಗೆ ಎಷ್ಟು ಮನಸ್ಸಿಗೆ ನೋವಾಗಿತ್ತಲ್ಲ, ಅವರ ಆತ್ಮ ಶಾಂತಿಸಿರಲ್ಲ, ದೇಶಕ್ಕೋಸ್ಕರ ತುಡಿತಾನೆ ಇರುತ್ತೆ ಏನಾಗುತ್ತೆ ಅಂತ. ಹಾಗಾಗಿ ಇವತ್ತು ಈ ಮುಂಬೈ ದಾಳಿಯ ಸೂತ್ರಧಾರ ಏನು ಇವತ್ತು ಕ್ರಿಮಿ ಭಾರತಕ್ಕೆ ಬಂದಿದೆ, ಇದರಿಂದ ಸಂದೀಪ್ ಉನ್ನಿಕೃಷ್ಣನ್ ಅವರ ಆತ್ಮ ನಿಟ್ಟಿಸಿರು ಬಿಟ್ಟಿದೆ.
ಹಾಗಾಗಿ ಇವನಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥದ್ದು ಅಂತ ಈ ಘಟನೆ, ಮುಂಬೈ ದಾಳಿಯ ಘಟನೆಯಲ್ಲಿ ಯಾರ್ಯಾರು ಹುತಾತ್ಮರಾದರೋ ಅವ್ರಿಗೆಲ್ಲರಿಗೂ ಒಂದು ನಮನವನ್ನು ಸಲ್ಲಿಸುವುದರ ಮುಖಾಂತರ ನಾವು ಇಂದಿನ ಸಂಚಿಕೆಗೆ ವಿರಾಮವನ್ನು ಹೇಳೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.